ಇನ್ನು ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಇಂದು ನಾಳೆ ದೇವರಾಜೇಗೌಡಗೆ ಎಸ್ಐಟಿ ಡ್ರಿಲ್ ಮಾಡುತ್ತೆ. ನಿನ್ನೆ ರಾತ್ರಿ ಬೆಂಗಳೂರಿಗೆ ಎಸ್ಐಟಿ ಅಧಿಕಾರಿಗಳು ದೇವರಾಜೇಗೌಡರನ್ನ ಕರೆತಂದಿದ್ದಾರೆ. 2 ದಿನಗಳ ಕಸ್ಟಡಿಗೆ ಎಸ್ಐಟಿ ಟೀಮ್ ಪಡೆದುಕೊಂಡಿದೆ. ಅಶ್ಲೀಲ ವಿಡಿಯೋ ಹಂಚಿಕೆ ಸಂಬಂಧ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ದೇವರಾಜೇಗೌಡ ಅವರನ್ನ ಒಂದು ಕಡೆ ವಿಚಾರಣೆಗೆ ಒಳಪಡಿಸಲಾಗುತ್ತೆ. ಸಾಕಷ್ಟು ಆರೋಪ ಪ್ರತ್ಯಾರೋಪಗಳನ್ನ ಕೂಡ ದೇವರಾಜೇಗೌಡ ಅವರು ಮಾಡ್ತಾ ಇದ್ರು. ಅದೇ ರೀತಿಯಾಗಿ ಇದೆಲ್ಲದಕ್ಕೂ ಕಿಂಗ್ ಪಿನ್ ಡಿ.ಕೆ. ಶಿವಕುಮಾರ್ ಅನ್ನುವಂಥದ್ದನ್ನ ನೇರವಾಗಿ ಅವರು ಆರೋಪವನ್ನ ಮಾಡಿದ್ರು ಮೊನ್ನೆ. ಅದೇ ರೀತಿಯಾಗಿ 100 ಕೋಟಿ ಆಫರ್ ಅನ್ನ ಕೊಟ್ಟಿದ್ರು ಡಿ.ಕೆ. ಶಿವಕುಮಾರ್ ಅನ್ನುವಂತಹ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ರು. ಘಟಾನುಘಟಿ ನಾಯಕರ ಹೆಸರುಗಳನ್ನ ಕೂಡ ಅವರು ಪ್ರಸ್ತಾಪ ಮಾಡಿದ್ರು. ಇದೀಗ ಎಸ್ಐಟಿ ಅಧಿಕಾರಿಗಳು 2 ದಿನಗಳ ಕಾಲ ತಮ್ಮ ವಶಕ್ಕೆ ಪಡೆದುಕೊಂಡಿದ್ದಾರೆ. ವಿಚಾರಣೆಗೆ ಒಳಪಡಿಸುತ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗರಾಜ್ ನೇರ ಸಂಪರ್ಕದಲ್ಲಿ ಇದ್ದಾರೆ. ಏನು ನಾಗರಾಜ್, ಇದೀಗ ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಲುಕೌಟ್ ನೋಟಿಸ್ ಅನ್ನ ಜಾರಿ ಮಾಡಲಾಗಿತ್ತು. ಅದಕ್ಕೂ ಕೂಡ ತಲೆ ಕೆಡಿಸ್ಕೊಂಡಿರಲಿಲ್ಲ. ಇದೀಗ ಕೋರ್ಟ್ ಒಂದು ಕಡೆ ತೀರ್ಪನ್ನ ಕೂಡ ಕೊಟ್ಟಿರುವಂಥದ್ದು ಅವರನ್ನ ಕರೆ ತರೋದಕ್ಕೆ. ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಕೋಲಾಹಲವನ್ನ ಕೂಡ ಸೃಷ್ಟಿ ಮಾಡ್ತಾ ಇದೆ ಅಲ್ವಾ ಈ ಒಂದು ವಿಚಾರ? ಖಂಡಿತ ರಮ್ಯಾ, ಏನು ಈ ಒಂದು ಹಾಸನ ಅಶ್ಲೀಲ ವಿಡಿಯೋಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಜನಪ್ರತಿನಿಧಿಗಳ ನ್ಯಾಯಾಲಯ ಪ್ರಜ್ವಲ್ ರೇವಣ್ಣ ವಿರುದ್ಧ ಅರೆಸ್ಟ್ ವಾರೆಂಟನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಅವ್ರ ವಿರುದ್ಧ ಒಂದು ಕಡೆ ಲುಕೌಟ್ ನೋಟಿಸ್ ಜಾರಿಯಲ್ಲಿದೆ, ಜೊತೆಗೆ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಇಂಟರ್ಪೋಲ್ನಿಂದ ಜಾರಿಯಲ್ಲಿದೆ. ಇದಿರುವಾಗ ಅವ್ರಿಗೆ ಅರೆಸ್ಟ್ ವಾರೆಂಟನ್ನು SIT ಅಧಿಕಾರಿಗಳು ನಿನ್ನೆ 42ನೇ ACMM ಜನಪ್ರತಿನಿಧಿಗಳ ನ್ಯಾಯಾಲಯ ಏನಿದೆ ಅಲ್ಲಿ ಮನವಿ ಮಾಡಿ ಪಡೆದುಕೊಂಡಿರ್ತಕ್ಕಂಥದ್ದು. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಈ ಒಂದು ಜಾಮೀನನ್ನು ಈ ಒಂದು ಅರೆಸ್ಟ್ ವಾರೆಂಟನ್ನು ಪಡೆದುಕೊಳ್ಳುವ ಪ್ರಮುಖ ಉದ್ದೇಶ ಏನಂದರೆ ಫರ್ದರ್ ಅಂದರೆ ಈಗ ಬ್ಲೂ ಕಾರ್ನರ್ ನೋಟಿಸ್ಗೂ ಅವರ ವೇರ್ ಅಬೌಟ್ಸ್ ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ. ಜೊತೆಗೆ ಅವರು ವಾಪಸ್ ಬರ್ತಾರ ಭಾರತಕ್ಕೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದ ಮಾಹಿತಿ SIT ಅಧಿಕಾರಿಗಳಿಗೆ ಸಿಗ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ರೆಡ್ ಕಾರ್ನರ್ ನೋಟಿಸ್ ಓಡಿಸೋದಿರ್ಬೋದು ಅಥವಾ ಅವ್ರ ವಿರುದ್ಧ ಏನು ಬ್ಯಾಂಕ್ ಖಾತೆಗಳಿಗೆ ಸಂಬಂಧಿಸಿದಂತೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಬ್ಯಾಂಕ್ ವಹಿವಾಟನ್ನು ಸ್ಥಗಿತಗೊಳಿಸಲಿಕ್ಕೆ ಇರಬೇಕು. ಇವುಗಳಿಗೆ ಫರ್ದರ್ ಪ್ರೊಸೀಡಿಂಗ್ಸ್ ಮುಂದಾಗಬೇಕಾದ್ರೆ SIT ಅಧಿಕಾರಿಗಳಿಗೆ ಈ ಒಂದು ಅರೆಸ್ಟ್ ವಾರೆಂಟ್ ಅತ್ಯವಶ್ಯಕವಾಗಿ ಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ನಿನ್ನೆ ಈ ವಿಚಾರವನ್ನು ಏನು ನ್ಯಾಯಾಲಯದ ಗಮನಕ್ಕೆ ತಂದು ಅದನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥದ್ದು ಒಂದು ಬೆಳವಣಿಗೆ. ಆದರೆ ಇನ್ನು ಈ ವಿಡಿಯೋಗಳನ್ನು ಹಂಚಿಕೆ ಮಾಡಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ 2 ದಿನಗಳ ಕಾಲ ದೇವರಾಜೇಗೌಡರನ್ನ ವಶಕ್ಕೆ ಪಡೆದಿರತಕ್ಕಂಥ SIT ಅಧಿಕಾರಿಗಳು ಆ ಒಂದು ವಿಚಾರವಾಗಿ ಇವತ್ತು ತನಿಖೆಯನ್ನು ಮಾಡುವಂಥದ್ದು. ಜೊತೆಗೆ ಏನವರು ಮೊನ್ನೆ ಒಂದು ಹಾಸನ ಕೋರ್ಟ್ ಬಳಿಯಲ್ಲಿ ಒಂದು ಸ್ಫೋಟಕ ಹೇಳಿಕೆಯನ್ನು ನೀಡಿದರು. DCM ಡಿ.ಕೆ. ಶಿವಕುಮಾರ್ ಈ ಒಂದು ಪೆನ್ ಡ್ರೈವ್ ಹಂಚಿಕೆ ಇಂದಿನ ಸೂತ್ರಧಾರ ಅಂತೇಳಿ 100 ಕೋಟಿ ಆಫರ್ ಮಾಡಿದ್ರು ಅಂತೇಳಿ ಒಂದು ಇದನ್ನು ಕೇಳಿದರು. ಅದಕ್ಕೆ ಸಂಬಂಧಿಸಿದಂತೆ ಯಾವುದಾದ್ರೂ ದಾಖಲೆಗಳು ಅವರ ಬಳಿ ಇದಾವ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಿಸಿದಂತೆ ನಾಳೆವರೆಗೂ ಅವರಿಗೆ SIT ಗ್ರಿಲ್ ಆಗುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ಏನು ಹಾಸನ ಅಶ್ಲೀಲ ವಿಡಿಯೋಗಳ ಪ್ರಕರಣದಲ್ಲಿ ಒಂದು ಕಡೆ SIT ತನಿಖೆ ದಿನದಿಂದ ದಿನಕ್ಕೆ ಚುರುಕುಗೊಳ್ತಾ ಇದ್ರೆ, ಮತ್ತೊಂದು ಕಡೆ ದೇವರಾಜೇಗೌಡ ವಿಚಾರಣೆ ಕೂಡ ಚುರುಕುಗೊಂಡಿರುವಂಥದ್ದು. ರಮ್ಯಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.